ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವಾಗ ಮಾವಿನಕಾಯಿ ಹತ್ತತ್ರ ಮಾವಿನ ಹಣ್ಣು ಬರ್ತಾ ಇದೆ. ಮಾವಿನಕಾಯಿ ತುಂಬ ಸಿಗ್ತಾ ಇರೋದ್ರಿಂದ ಒಂದು ಮಾವಿನಕಾಯಲ್ಲಿ ಒಂದು ಜ್ಯೂಸು ಮಾಡೋಣ. ಈಗ ಸಮ್ಮರ್ ಆಗಿರೋದ್ರಿಂದ ಒಂದು ರಿಫ್ರೆಶ್ ಡ್ರಿಂಕ್ಸು ಮಾವಿನಕಾಯಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಮಾವಿನಕಾಯಿ ಒಳಗಡೆದು ಹೊಟ್ಟೆ ಎಲ್ಲ ತೆಗೆದು ನಾನು ಹುಳಿ ಬರುತ್ತಲ್ಲ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಿಪ್ಪೆ ತೆಗೆದಿದ್ದೇನೆ. ಒಂದು 2-3 ಸತಿ ವಾಶ್ ಮಾಡಿ ನಾನು ಸ್ವಲ್ಪ ದಪ್ಪದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗಷ್ಟು ನಾನು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜು ಒಂದು ಮಾವಿನಕಾಯಿ, ಸ್ವಲ್ಪ ಪುದೀನ ಎಲೆಗಳು ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸೋಂಪು, ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಬೇಕು ಅಂದರೆ ಕಲ್ಲು ಸಕ್ಕರೆನೂ ತೊಗೊಬೋದು. ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಇರುತ್ತೆ. ಮತ್ತು ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು 5-6 ಕಾಳು ಮೆಣಸು ಬೇಕಾಗುತ್ತೆ. ಇಷ್ಟನ್ನು ಸ್ವಲ್ಪ ನಾವು ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಒಂದು ಜಾರ್ ತೊಗೊಂಡು ಜಾರಿಗೆ ನಾನು ಮಾವಿನಕಾಯಿ ಮತ್ತು ಸಕ್ಕರೆ, 2 ಸ್ಪೂನ್ ಆಗಷ್ಟು ಪುದೀನ ಎಲೆಗಳು ಫ್ಲೇವರ್ಗೆ, ಮತ್ತು ಜೀರಿಗೆ ಸ್ವಲ್ಪ ಕೋಲ್ಡ್ ಇದಾಗುತ್ತೆ, ಮತ್ತು ಸೋಂಪುನ ಅಷ್ಟೇ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಒಂದು 1/4 ಟೀ ಸ್ಪೂನ್, ಕಾಳು ಮೆಣಸು ಒಂದು 5-6 ತೊಗೊಂಡಿದ್ದೀನಿ. ನೀವು ಕಾಳು ಮೆಣಸು ಬದಲು ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು, ಇಲ್ಲ ಮಕ್ಳಿಗೆ ಮಾಡೋಂಗಿದ್ರೆ ನೀವು ಅವಾಯ್ಡ್ ಮಾಡ್ಬೋದು. ಒಂದು ಅರ್ಧ ಲೋಟ ಆಗಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಇದು ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಆಗಿದೆ ನೋಡಿ, ಈ ಥರ ನಾನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹುಳಿ ಏನೇನು ಇತ್ತು ಅಂದರೆ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಸಕ್ಕರೆ ಸೇರಿಸ್ಕೊಬೋದು. ಇವಾಗ ನಾವು ಇದನ್ನು ಫಿಲ್ಟ್ರ್ ಮಾಡಿಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಫಿಲ್ಟ್ರ್ ಮಾಡ್ಕೊಂಬಿಡೋಣ ನೀಟಾಗಿ. ಕೂಲಾಗಿ ನೀವು ಐಸ್ ಟ್ಯೂಬ್ಸು ಸೇರಿಸ್ಕೊಂಡು ಆರಾಮಾಗಿ ನೀವು ಕುಡಿಬೋದು ಈ ಸಮ್ಮರ್ಗೆ. ಫ್ರೆಂಡ್ಸ್, ರೆಡಿಯಾಗಿದೆ. ಇದಕ್ಕೆ ನೀವು ಐಸ್ ಟ್ಯೂಬ್ಸ್ ನಿಮಗೆ ಕೋಲ್ಡ್ ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ತುಂಬ ಕೋಲ್ಡ್ ಬೇಕಂದರೆ ಇನ್ನೂ ಒಂದು 5-6 ಟ್ಯೂಬ್ಸ್ ಹಾಕ್ಕೊಳ್ಳಿ. ನಾನು ಒಂದು 2-3 ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಹುಳಿ ಆ ಸೋಂಪು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದಿಢೀರಾಗಿ ಈಗ ಎಲ್ಲ ಮನೇಲೂ ಮಾವಿನಕಾಯಿ ಇರೋದ್ರಿಂದ ಈ ಥರ ಒಂದು ಸಮ್ಮರ್ ರಿಫ್ರೆಶ್ ಡ್ರಿಂಕ್ ಒಂದು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸಿಂಪಲ್ ಈಸಿಯಾಗಿರೋ ಒಂದು ರಾ ಮ್ಯಾಂಗೋ ಜ್ಯೂಸು ರೆಡಿಯಾಗಿದೆ. ಥ್ಯಾಂಕ್ ಯು.